ರಾಜ್ಯದಲ್ಲಿ ಮೇ 9ಕ್ಕೆ ಯಡಿಯೂರಪ್ಪ ಅಭಿಮಾನೋತ್ಸವ ಕಾರ್ಯಕ್ರಮ ಇದೆ. ಮುಂಬರುವ ಮೇ 9ನೇ ತಾರೀಕಿನಂದು ಯಡಿಯೂರಪ್ಪ ಅಭಿಮಾನೋತ್ಸವ ಕಾರ್ಯಕ್ರಮ ಇದೆ. ಈ ಅಭಿಮಾನೋತ್ಸವದ ಹಿನ್ನೆಲೆಯಲ್ಲಿ ಪೂರ್ವಭಾವಿ ಸಭೆಯನ್ನ ಕರೆದಿದ್ದಾರೆ. 3 ಜಿಲ್ಲೆಯ ಪದಾಧಿಕಾರಿಗಳ ಜೊತೆಯಲ್ಲಿ ಬಿವೈವಿ ಒಂದು ಮೀಟಿಂಗ್ ಮಾಡಿದ್ದಾರೆ. ವಿಜಯನಗರ, ಬಳ್ಳಾರಿ ಹಾಗೂ ಕೊಪ್ಪಳ ಜಿಲ್ಲೆಗಳ ಪದಾಧಿಕಾರಿಗಳ ಜೊತೆಯಲ್ಲಿ ಮೀಟಿಂಗ್ ಆಗಿರುವುದು. ವಿಜಯೇಂದ್ರ ಅವರು ಎಲ್ಲರ ಜೊತೆ ಮಾತುಕತೆಯನ್ನು ಮಾಡಿದ್ದಾರೆ. ಪ್ರಮುಖವಾಗಿ 50 ವರ್ಷ ಈ ರಾಜಕೀಯದಲ್ಲಿ ಪೂರ್ಣಗೊಳಿಸಿದ್ದಾರೆ. ಆ ಸುದೀರ್ಘದ ಯಡಿಯೂರಪ್ಪನವರ ಅಬ್ಬರ ಅಲೆ ರಾಜಕೀಯವಾದಂಥ ಕ್ರಾಂತಿ ಏನಿದೆ ಇವೆಲ್ಲವನ್ನ ನಾವು ಒಂದಿಷ್ಟು ಸಂಭ್ರಮಿಸಬೇಕು ಅಂತ ಅಭಿಮಾನೋತ್ಸವ ಅನ್ನೋದಾಗಿ ಈಗ ಹಮ್ಮಿಕೊಳ್ಳೋದಕ್ಕೆ ಡೇಟ್ ಕೂಡ ಫಿಕ್ಸ್ ಆಗಿದೆ. ಮೇ 9ನೇ ತಾರೀಕು ಈ ಅಭಿಮಾನೋತ್ಸವ ಸಾಗುತ್ತೆ. ಬಟ್ ಈಗ ವಿಜಯೇಂದ್ರ ಅವರು ಈ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆಯೇ ಒಂದು ಪೂರ್ವಭಾವಿ ಸಭೆ ಕರೆದಿದ್ರು. ಇದರಲ್ಲಿ 3 ಜಿಲ್ಲೆಯ ಪದಾಧಿಕಾರಿಗಳ ಜೊತೆ ಮಾತುಕತೆ ಮಾಡಿದ್ದಾರೆ. ವಿಜಯನಗರ, ಬಳ್ಳಾರಿ, ಕೊಪ್ಪಳ ಎಲ್ಲರ ಜೊತೆನೂ ಕೂಡ ವಿಜಯೇಂದ್ರ ಅವರು ಒಂದು ರೌಂಡ್ ಮಾತುಕತೆ ಆಯಿತು. ಹೀಗಾಗಿ ಹೊಸಪೇಟೆಗೆ BY ವಿಜಯೇಂದ್ರ ಎಂಟ್ರಿ ಕೊಡ್ತಾರೆ. ಮತ್ತೊಂದು ಕಡೆಯಲ್ಲಿ ಕೊಟ್ಟೂರು ಸ್ವಾಮಿಯವರ ಮಠಕ್ಕೂ ಹೋಗಿ ಅಲ್ಲೋಗಿ ಶ್ರೀಗಳ ಆಶೀರ್ವಾದವನ್ನ ಕೂಡ ಪಡ್ಕೊಂಡಿದ್ದಾರೆ. ಇದೇ ವೇಳೆಯಲ್ಲಿ ಅವರ ಆಶೀರ್ವಾದ ಪಡ್ಕೊಂಡು ಬಂದಿದ್ದಾರೆ. ಅವರಿಗೆ ಸಾಥ್ ಕೊಟ್ಟಿದ್ದಾರೆ ಕೆಲವರು. ವಿಜೇಂದ್ರ ಅವರಿಗೆ ಸಂಸದರಾಗಿರುವಂತಹ ಗೋವಿಂದ ಕಾರಜೋಳ, ಮಾಜಿ ಸಚಿವರಾಗಿರುವಂತಹ ಆನಂದ್ ಸಿಂಗು, ಹೀಗೆ ಶ್ರೀರಾಮುಲು ನಾವು ದೃಶ್ಯದಲ್ಲಿ ಗಮನಿಸಬಹುದು. ಅನೇಕ ಘಟಾನುಘಟಿ ನಾಯಕರೆಲ್ಲ ಸಾಥ್ ಕೊಟ್ಟಿದ್ದಾರೆ. ಮನೆಯಷ್ಟೇ ಭೂಮಿ ಪೂಜೆ ಮಾಡುವಂತ ಕೆಲಸಗಳೆಲ್ಲ ಸಾಕಿತ್ತು. ಇವತ್ತು ಮಠಕ್ಕೂ ಕೂಡ ಹೋಗಿ ಬಂದಿದ್ದಾರೆ. ಆ ಭಾಗದ 3 ಈ ಜಿಲ್ಲೆಗಳ ಪದಾಧಿಕಾರಿಗಳು, ಬಿಜೆಪಿಯ ಮುಖಂಡರು ಇವರೆಲ್ಲರ ಜೊತೆ ಮಾತುಕತೆ ಅಂದ್ರೆ ಒಂದು ದೊಡ್ಡ ಮಟ್ಟದ ಅಬ್ಬರದ ಸದ್ದು ಮಾಡೋದಕ್ಕೆ ಮುಂದಾಗ್ತಿರೋದು. ಬಿಜೆಪಿ ಈಗಾಗಲೇ ಒಂದು ರೀತಿ ಮನೆಯೊಂದು 10 ಬಾಗಿಲಾಗಿದೆ. ಸಮನ್ವಯತೆಗಿಲ್ಲ. ರಾಜ್ಯಾಧ್ಯಕ್ಷರ ವಿರುದ್ಧವೇ ನಿಗಿ ಕೆಂಡದ ವಾತಾವರಣ. ಇದರ ನಡುವೆ ಯಡಿಯೂರಪ್ಪ ಅಭಿಮಾನೋತ್ಸವದ ನೆಪದಲ್ಲಿ ಬಿಜೆಪಿ ಒಂದಾಗ್ತಾರಾ? ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.